ಸರ್ ಏನಂತ ಹೇಳ್ಬಿಟ್ಟು. ಈ ಕಾರ್ಮಿಕರ ಸಂಘಟನೆ ರಾಜ್ಯಾಧ್ಯಕ್ಷ ಮಾತಾಡ್ತೀನಪ್ಪ, ಈಗ ಅರ್ಥ ಆಯ್ತಾ? ಸರ್ ಹೇಳಿ ಸರ್ ಹೇಳಿ. ಮೇಲ್ಕೋಟೆ ಬೆಟ್ಟಸ್ವಾಮಿಗೌಡ ಅಂತ ನಾನು. ವರುಣ್ ಅಂದ್ಬಿಟ್ಟು 8621 ಗಾಡಿ ನಂಬರ್ ನಿಮ್ಮಲ್ಲಿ ಕಂಪ್ನಿ ಕೆಲಸ ಮಾಡಿದ್ದೆ ನಿಮ್ಮ ಟ್ರಾವೆಲ್ಸ್ ಅಲ್ಲಿ. 21 ಹೌದು. ವಾಲ್ಮ್ಯಾಟ್ಗೆನೋ ಓಡ್ತಿತ್ತಂತೆ ಗಾಡಿ. ಓಡ್ತಿದಾರಲ್ಲ. ಅದು 36 ಟ್ರಿಪ್ ಶೀಟ್ ಇದೆಯಂತ ಅವನು ಡ್ಯೂಟಿ ಮಾಡಿರೋದು. ಬಟ್ ನಿಮ್ಮಲ್ಲಿ 26 ಮಾಡಿದ್ದೀರಿ ಅಂತ ಅಂದ್ಬಿಟ್ಟೇನೋ ಬಿಲ್ ಕೊಟ್ಟಿದ್ರು ಅಥವಾ ಕೊಡ್ತೀರಿ ಅನ್ನೋ ಇದಾಗಿದೆ. MS ಅವ್ರಲ್ಲಿ ಏನು ಬಿಲ್ ಇರುತ್ತೋ ಅದೇ ಕೊಟ್ಟಿದ್ದು. 26 ಡ್ಯೂಟಿ ಇದೆ ಅವ್ರದ್ದು. 36 ಅವನ ಹತ್ರ ಇದೆಯಲ್ಲ ನಿಮ್ಮ ಇದರಲ್ಲಿ ಆ್ಯಪಲ್ಲಿ ಸ್ಕ್ರೀನ್ ಶಾಟ್ ತಗೊಂಡವನು ಅವನು. ಯಾವುದಲ್ಲಿ? ಆ್ಯಪ್ ಹಾಂ 36 ಡ್ಯೂಟಿ ಮಾಡಿದ್ದಾನಂತ ಅವನು. ಓಕೆ ಸರಿ ಆಯ್ತು. ಏನಂತ ಹೇಳಿ ಇವಾಗ. ಅದಕ್ಕೆ ನೀವು 36 ಡ್ಯೂಟಿ ಮಾಡಿದ್ದೀನಿ 26ಕ್ಕೆ ಮಾತ್ರ ಕೊಡ್ತಾವ್ರೆ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡೋರು ನಮಗೆ. ನಿಮ್ಮ ಹತ್ರ ಕಂಪ್ಲೇಂಟಾ? ಹೌದು. ಏನಕ್ಕೆ ಅಂದ್ರೆ ದುಡ್ಡು ಕೊಡ್ಲಿಕ್ಕೆ ಇನ್ನು ಬಾಕಿ ಅಮೌಂಟ್ ಕೊಡ್ಬೇಕಲ್ಲ. ಫೋನ್ ಮಾಡಕ್ಕೆ ಹೇಳೋರು ನಮಗೇನೆ. ಮಾಡಿಸ್ತೀನಿ, ಅವ್ರಿಗೂ ಫೋನ್ ಮಾಡಿಸ್ತೀನಿ. ನಿಮ್ಮ ಜೊತೆ ಮಾತಾಡೋರೆ ನಾವು ಮಾತಾಡೋದು ಬೇಡವಾ? ಸರ್ ಇಲ್ಲಿ ಆಫೀಸ್ ಡ್ಯೂಟಿ, ನಾವು ಯಾರ್ದನ್ನು ಇಟ್ಕೊಟ್ಟಕ್ಕೆ ಹೋಗಲ್ಲ ಅದನ್ನ. ಓಕೆನಾ? ಅವ್ರು ತಿಂಗಳ ಬಿಲ್ ಇದ್ದಿದ್ದು ಅವ್ರು 3 ಸಾರಿ ಬಿಟ್ಟು ಹೋಗಿ ಗಾಡಿ 3 ಸಾರಿ ಬಂದಿದೆ ಮತ್ತೆ ಗಾಡಿನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಗಾಡಿನ. ಯಾವ್ದು ಪೇಮೆಂಟ್ ನಾನು ವರ್ಲ್ಡ್ ಇಟ್ಕೊಂಡಿಲ್ಲ. ಎಷ್ಟು ಸರ್ ಅಟ್ಯಾಚ್ ಮಾಡ್ಕೊಂಡಿರ್ಲಿ ಡ್ಯೂಟಿ ಮಾಡೋದು ಲೆಕ್ಕ ಇರ್ತದೆ. ಒಂದು ನಿಮಿಷ 7 ಗಂಟೆ ಕೇಳಿ. 7 ಗಂಟೆ ಕೇಳಿ ಅಲ್ಲಪ್ಪ, ರಿಕ್ವೆಸ್ಟ್ ಇರಲಿ. ನಾನು 7 ಗಂಟೆ ಕೇಳಿ ಅಂತಂದ್ರೆ ಏನು ಗದರಿಸ್ದಂಗೆ ಇದು ಮಾಡ್ತೀಯಾ? ಏನ ಅಲ್ಲ 7 ಗಂಟೆ ಕೇಳಿ ಅಂತ ನಾನು ಕೇಳಿ ಸರ್ ಅವ್ರಿಗೆ. ನಾನು ಹೇಳೋದನ್ನ ಕೇಳ್ಕೊಬೇಕು. ನಾನು ಹೇಳೋದನ್ನ ಕೇಳ್ಕೋಬೇಕು ಬ್ರದರ್ ನೀನು. ನಾನು ಯಾಕೆ ಕೇಳಿ ಸರ್? ನಾನು ಬಿಲ್ ಮಾಡ್ಬಿಟ್ಟು ನಾನು ಯಾಕೆ ಕೇಳಿ? ಅಲ್ಲ ಬಿಲ್ಲು ಅಂತ ಅಂದ್ರೆ ಇಲ್ಲಿ ಕೇಳಿ, ಇಲ್ಲಿ ಕೇಳ್ತಾರೆ ಅರ್ಥ ಇದೆ ನಿಮ್ಗೆ. ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತಾ ಇದ್ದೀನಿ ನಾನು ನಿಮ್ಗನು. ಡ್ರೈವರ್ಗೆ ಫೋನ್ ಮಾಡಕ್ಕೆ ಹೇಳಿ, ನಾನು ಮಾತಾಡ್ತೀನಿ. ಫೋನ್ ಮಾಡ್ತಾನೆ, ಮಾತಾಡಿ. ಅದೇನದೆ ಬಿಲ್ಲು ಈಗ ನೀವೇನು ಎಕ್ಸ್ಟ್ರಾ ಕಟ್ಕೊಡಿ ಅಥವಾ ಜಾಸ್ತಿ ಏನು ಕೊಡಿ ಅಂತ ಕೇಳ್ತಾ ಇಲ್ಲ. ಏನ್ ಡ್ಯೂಟಿ ಮಾಡೋರು ಯಾರ್ದು ಕಟ್ಕೊಡ್ತಿಲ್ಲ ಸರ್, ಯಾರ್ದು ಇಟ್ಕೊಂಡಿಲ್ಲ. 7 ಗಂಟೆ ಕೇಳ್ಕೊಳಪ್ಪ. ನೀನು ಕೇಳೋದನ್ನ ತಯಾರಿಲ್ಲ ಅಂತ ಅಂದ್ರೆ ಬರ್ತೀವಿ ಅಂದ್ರೆ ಆಫೀಸ್ ಮುಂದ್ಗಡೆ ಬಂದು ಇದು ಮಾಡಿ ಕೇಳ್ತೀವಪ್ಪ. ಡ್ರೈವರಿಗೆ ಫೋನ್ ಮಾಡಕ್ಕೆ ಹೇಳಿ ಸರ್, ನಾನು ಮಾತಾಡ್ತೀನಿ. ಯಾರು ಏನಾಗಿದ್ರಿ ನೀವು ಅಲ್ಲಿ ಟ್ರಾವೆಲ್ಸ್ ಅಲ್ಲಿ? ಏನಾಗಿದ್ರಿ ಟ್ರಾವೆಲ್ಸ್ ಅಲ್ಲಿ? ಸೂಪರ್ವೈಸರ್ ವರ್ಕ್ ಮಾಡೋದು. ನಿಮ್ಮ ಯಾರು ಮೇಲ್ಗಡೆ ಯಾರು ಮ್ಯಾನೇಜರ್ MD ಯಾರವ್ರೆ? ಕೊಡಿ ಕೊಡಿ ಕೊಡಿ. ಅಂತ ಗಾಡಿ ಇತ್ತು ಯಾವಾಗ? ಗಾಡಿ ಬಂದ್ಬಿಟ್ಟು ಅದು ತಿಂಗಳು 26 ಡ್ಯೂಟಿ ಮಾಡಿದ್ದಾರೆ. ಹಲೋ ಹೇಳಿವ್ರೆ. ಮೇಲ್ಕೋಟೆ ಬೆಟ್ಟಸ್ವಾಮಿಗೌಡ ಅಂತ ಫಾರ್ಮರ್ ಅಂಡ್ ಲೇಬರ್ ಯೂನಿಯನ್ ಪ್ರೆಸಿಡೆಂಟ್ ಮಾತಾಡ್ತೀನಿ, ಸ್ಟೇಟ್ ಪ್ರೆಸಿಡೆಂಟ್. ಸರ್ ಈಗ ಅವ್ರಿಗೆ ಪೇಮೆಂಟ್ ಆಗಿದೆ ಅಂತ ನೋಡಿ ಸರ್, ಅವ್ರನ್ನ ಚೆಕ್ ಮಾಡಿ. ಸರ್ ಆಗಿದ್ರೆ ಒಳ್ಳೇದು ಸರ್, ಅದ್ರಲ್ಲಿ ನಾವೇನು ಆಗಿದ್ರೆ ನಿಮ್ಮನ್ನ ಇದು ಮಾಡಕ್ ಬರಲ್ಲ ಸರ್. ಇವಾಗ ನಾವು ಮಹೇಶ್ ಅಂತ ಒಂದ್ ನಿಮಿಷ ಸರ್. ಈಗ ಆಗಿದೆ ಅಂತ ಅವ್ರ ಹತ್ರ ಒಂದ್ಸಲ ಕ್ರಾಸ್ ಚೆಕ್ ಮಾಡಿ, ಆಗಿಲ್ಲ ಅಂದ್ರೆ ಮತ್ತೆ ಕಾಲ್ ಮಾಡಿ. ಅದ್ರಲ್ಲಿ ಏನಿದೆ? ಅಷ್ಟೇ ನಾನ್ ಕೇಳದ್ದು ಅಷ್ಟೇನೆ. ನಿಮ್ಮ ಯಾರೋ ಸೂಪರ್ವೈಸರ್ ಅವ್ರಿಗೆ ಫೋನ್ ಮಾಡಕ್ ಹೇಳ್ರಿ ಅಂದ್ರೆ ನಮಗೂ ರೈಟ್ಸ್ ಇದೆ. ಕಾರ್ಮಿಕರ ಪರವಾಗಿ ಸಂಘಟನೆ ಕಟ್ಟಿದೀವಿ, ರೈಟ್ಸ್ ಇದೆ. ಆದ್ರೆ ಬಹಳ ರಫ್ ಅಂಡ್ ರೂಡ್ ಮಾತಾಡ್ತು ಅಂತ. ಈಗ ನೀವ್ ಎಷ್ಟು ಸೌಮ್ಯವಾಗಿ ಮಾತಾಡ್ತಾ ಇದ್ರೆ ನಾವು ಅದಕ್ಕೆ ಪ್ರತ್ಯುತ್ತರ ಕೊಡ್ತಾ ಇದ್ದೀನಿ, ಅಥವಾ ಏನಾರು ಕನ್ಫ್ಯೂಷನ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳುವಂತದ್ದು. ಲೇಬರ್ ಸಮಸ್ಯೆ, ಡ್ರೈವರ್ ಸಮಸ್ಯೆ ಇದ್ರು ಸಹ ನಿಮ್ ಪರವಾಗಿ ನಾವು ಮಾತಾಡ್ತೀವಿ. ನಿಮ್ ಸಮಸ್ಯೆ ಇತ್ತು ಅಂತಂದ್ರೆ ಡ್ರೈವರ್ ಪರವಾಗಿ ಮಾತಾಡ್ತೀವಿ ನಾವು, ಅಲ್ವಾ? ಹೌದು, ಇದು ತಪ್ಪಿರಬಾರ್ದು. ನಾವು ವಾದ ಮಾಡಬಾರ್ದು, ಅವ್ರಿಗೆ ತಪ್ಪಿಟ್ರೆ ನಮ್ಮ ಹತ್ರ ವಾದ ಮಾಡಬಾರ್ದು. ಈಗ ನಾವು ಅಲ್ಲಿಗೆ ಆಫೀಸ್ಗೆ ಬಂದು ಮಾತಾಡಕ್ಕೆ ಅದಕ್ಕೋಸ್ಕರ ಫೋನ್ ಇದೆ. ಫೋನಲ್ಲಿ ಮಾತಾಡಿದ್ರೆ ರೆಸ್ಪಾನ್ಸ್ ಮಾಡಕ್ಕೆ ಇದು ಮಾಡ್ಲಿ. ಅದಕ್ಕೆ ನಿಮ್ಮ ಮೇಲವ್ರು ಯಾರು ಕೊಡಪ್ಪ, MDನೋ ಅಥವಾ ನಿಮ್ಮ ಇನ್ಚಾರ್ಜ್ ಯಾರಿದ್ದಾರೆ ಕೊಡಪ್ಪ ಅಂದ್ರೆ ತಮ್ಗೆ ಕೊಟ್ಟಿದ್ದಾರೆ, ಮಾತಾಡ್ತಾ ಇದ್ದೀನಿ. ಅವ್ರ ಕೈಲಿ ಫೋನ್ ಮಾಡ್ತೀನಿ ಸರ್. ನೀವು ಅವ್ರನ್ನ ಕಾಲ್ ಮಾಡಿ ಅವ್ರಿಗೆ, ನೋಡಪ್ಪ ನಿಮ್ದು 26 ಡ್ಯೂಟಿ ಮಾಡಿದ್ರಂತೆ, ನೀವು ನಿಮ್ದು ಪೇಮೆಂಟ್ ಆಲ್ರೆಡಿ ಹಾಕ್ಸಿದೀವಂತೆ, ಹಾಕ್ಸಿದಾರಂತೆ, ನಿಮ್ಗೆ ಏನ್ ಸಮಸ್ಯೆ ಅಂತ ಕೇಳಿ. ಅವರು 36 ಡ್ಯೂಟಿ ಮಾಡಿದಾರಂತೆ ಸರ್. 26 ಅಂತ ಸರ್, ಇಲ್ಲಿ ಡೀಟೇಲ್ಸ್ ಬೇಕಾದ್ರೆ ಅಂತ ಅನ್ನೋದಕ್ಕಿಂತ ಆತ ನಿಮ್ಮ ಆಪ್ ಅಲ್ಲಿ ಬರುತ್ತಲ್ಲ ಡೀಟೈಲು, ನೀವು ಸ್ವಲ್ಪ ಅವ್ರನ್ನ ಚೆಕ್ ಮಾಡ್ತಾ ಇರಿ ಅಷ್ಟನ್ನ. ಶೋರ್ ಎಲ್ಲಾನು ಕ್ರಾಸ್ ಚೆಕ್ ಮಾಡೋಣ. ಆತನ ಪ್ರಕಾರ 36 ಡ್ಯೂಟಿ ಮಾಡಿದಾನಂತೆ. ಸೊ 26 ಹೌದೌದು. ಅದ್ರ ಪ್ರೂಫ್ ಏನ್ ಕೊಡ್ತಾನೆ? ನಾವು ಸೃಷ್ಟಿ ಮಾಡಕ್ಕಾಗುತ್ತಾ? ಅದು ಮೂವಿಂಗ್ ಸಿಂಕ್ ಎಲ್ಲ ತೋರಿಸುತ್ತೆ ಸರ್ ಡ್ಯೂಟಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಅವನು 36 ಡ್ಯೂಟಿ ಅಂತ ಚೆಕ್ ಮಾಡಿ ಬೇಕಾದ್ರೆ ಅದರಿಂದ ನಾನು ಕಳಿಸ್ಕೊಡ್ತೀನಿ ಡೀಟೈಲು. 26 ಅಂತ ನಾವು ಪೇಮೆಂಟ್ ಮಾಡ್ತೀವಿ, 36 ಡ್ಯೂಟಿ ಮಾಡಿದ್ದೀವಿ. ಸರ್ ಒಂದು 2 ನಿಮಿಷ ಟೈಮ್ ಕೊಡಿ. ಶೋರ್ ಖಂಡಿತ ಚೆಕ್ ಮಾಡ್ತೀವಿ. ತಮ್ಮ ನಂಬರ್ ಹೇಳ್ಬಿಡಿ ಸರ್, ಹಂಗೇನೆ ಇಲ್ಲ ಅಂತ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ನಿಮ್ದೇ ಏನು ತೊಂದರೆ ಇಲ್ಲ. ಎಷ್ಟು ಡ್ಯೂಟಿ ಮಾಡಿದ್ದೀರಾ? ಎಲ್ಲ 4 6 8621 8621
ನೋಡಿ ಸರ್ ಒಂದು ನಿಮಿಷ ಹಂಗೆ ಲೈನ್ ಹೇಳಿರಿ, ನಿಮ್ಗೆ ವಾಟ್ಸಪ್ ಮಾಡ್ತೀನಿ ಸರ್ ಈಗಲೇ ಜಸ್ಟ್ ಈ ನಂಬರ್ ಮಾಡಿ ಸರ್. ಈ ನಂಬರ್ಗೆ ಆಯ್ ಅಂತ ಕಳಿಸಿ ಸರ್. ಹಾಂ ಇದು ಕಳಿಸ್ತೀನಿ. ಕಟ್ ಮಾಡಿ ಈಗ ಡ್ಯೂಟಿ ಮಾಡೋದು ಕಳಿಸ್ಕೊಡ್ತೀನಿ ನೋಡಿ. ಸರಿ. ಕಳಿಸ್ಬಿಟ್ಟು ಮತ್ತೆ ಬೇಕಾದ್ರೆ ಕಾಲ್ ಮಾಡಿ ಅವ್ರನ್ನ ಒಂದ್ಸಲ ಚೆಕ್ ಮಾಡಿ 26 ಆಫೀಸಿನ ಡೀಟೇಲ್ಸ್ ಕೊಟ್ಟವ್ರೆ ಅಂತ ಕೇಳಿ ಕೇಳ್ಬಿಟ್ಟು ನಮ್ಗೆ ಕಾಲ್ ಮಾಡಿ. ಕ್ರಾಸ್ ಚೆಕ್ ಮಾಡೋಣ, ಅದ್ರಲ್ಲಿ ಏನಿಲ್ಲ. ಯಾಕೆಂದ್ರೆ ಲೇಬರ್ ಅವ್ರದ್ದು ಡ್ರೈವರ್ಗೆ ಏನು ಹೋಗ್ಬೇಕು ನಿಮ್ಗೇನು ಉಳಿಬೇಕು ಅದೇ ಇರಬೇಕು. ನಾವೇನು ಬಲವಂತವಾಗಿ ನಿಮ್ಮದು ಕೊಡಿ ಅಂತ ಕೇಳಲ್ಲ. ನ್ಯಾಯಯುತವಾಗಿ ಏನು ಮಾಡವ್ರೆ ಅದು ಕೊಡೋದು. ಅದು ನಿಮ್ಮ ಸೂಪರ್ವೈಸರ್ ಮಾತಾಡೋಕ್ಕೆ ಒಂದು ಸ್ವಲ್ಪ ಹೇಳಿ ಅವ್ರಿಗೆ. ಯಾರು ಅಟ್ಲೀಸ್ಟ್ ಡಿಸಿಗ್ನೇಷನ್ ಹೇಳಿಲ್ಲ, ನಾನು ಹೇಳಿದ್ದೀನಿ. ಲೇಬರ್ ಯೂನಿಯನ್ ಸ್ಟೇಟ್ ಪ್ರೆಸಿಡೆಂಟ್ ಮಾಡ್ತಾ ಇದ್ರಿ ಅಂದ್ರೆ ಅವ್ರಿಗೆ ಕೊಡ್ರಿ, ಅವ್ರು ಹೇಳಿ ಕರೀರಿ ಅಂತ ಅಂದ್ರೆ ನಮ್ಗೆ ರೈಟ್ಸ್ ಇದೆ, ಕುತ್ಕೊಂಡು ಕೇಳೋಂಥದ್ದಿದೆ. ಲೇಬರ್ ಸಮಸ್ಯೆ ಆದಾಗ ಬಂದು ನಿಮ್ಮ ಆಫೀಸ್ ಮುಂದ್ಗಡೆ ಕೇಳ್ತೀವಿ. ಕಳಿಸಿ ಸರ್, ಕಳಿಸ್ಕೊಡ್ತೀನಿ ನಿಮ್ಗೆ. ಅವ್ರನ್ನ ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ ಕಾಲ್ ಮಾಡಿ. ಸರಿ. ಓಕೆ. ನಮ್ಮ ಚಾನಲ್ ಅನ್ನ ನೋಡಿ ತಾವೆಲ್ಲಾನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.